ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಜ್ಯದಲ್ಲಿ ಅಧಿವೇಶನ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ ಪಾಳೆಯದ ಫೌಂಡೇಶನ್ ಅಲ್ಲಾಡಿಸುವಂತ ಕೆಲಸ ಶುರು ಆಗ್ತಾ ಇದೆ. ಈ ಕೆಲಸವನ್ನು ಮಾಡೋಕೆ ಹೊರಟಿರೋದು ಬೇರೆ ಯಾರೂ ಅಲ್ಲ, ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ಬಂಡೆ ಅಲಿಯಾಸ್ ಡಿಕೆ ಶಿವಕುಮಾರ್. ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತೀನಿ, ಬಂಡೆ ತರಹ ಬೆನ್ನ ಹಿಂದೆ ನಿಲ್ತೀನಿ ಅಂತ ಹೇಳ್ತಾ ಇದ್ದಂತ ಡಿಕೆ ಶಿವಕುಮಾರ್, ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಈಗ ನಂಗೆ ಸಿಎಂ ಸ್ಥಾನ ಬೇಕೇ ಬೇಕು, ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ ಅಂತ ಬಹಿರಂಗವಾಗಿ ಸಮರವನ್ನ ಘೋಷಣೆ ಮಾಡಿದ್ದಾರೆ. ನಾವು ಯಾವನು ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ಮನ್ನ PCC ಪ್ರೆಸಿಡೆಂಟ್ ಮಾಡಿದೀವಿ, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ. ಎ ಚಂದ್ರ, ಡು ಯು ಅಗ್ರಿ ವಿತ್ ಮೈ ವರ್ಡ್? ಯು ಕಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ. ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಹೋಗ್ಲಿ ನಾನು ಇರಬೇಕು ಅಂತ ಹೇಳಿದೆ. ಆ ತರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ. ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನ್ ಹಿಂಗೆ ರುದ್ರಾವತಾರ ಆಡ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾನೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯಿಸ್ ಹತ್ರ ನಿನ್ಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ. ತಿರ್ಗಾ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದ್ರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯ್ತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ ಬೆಳಗ್ಗೆ 2 ಗಂಟೆ ಸಿದ್ದರಾಮಯ್ಯ ಅಂಡ್ ಟೀಮಿಗೂ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಈಗ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಏಳೋಕೆ ಕಾರಣ ಆಗಿದ್ದಾರೆ. ಅಧ್ಯಕ್ಷೆ, ಭಯ ಇದೆ. ಸೀಟ್ ಮೇಲೆ ಹೊಸ ಸೀಟ್ ಮಾಡಿಸಿದಿರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಬೇಗ ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನ್ ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪಾ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಕರೆಕ್ಟ್ ಹೇಳಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾತು ಅವಾಗ ಹೇಳಿದ್ರು, ನೀವು ಬಿಜೆಪಿ ನನ್ನ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ವೀಕ್ಷಕರೇ, ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಒಂದು ಬಂಡಾಯ, ಅದೇ ರೀತಿ ಒಂದು ಆಪರೇಷನ್ ನಡೆಯೋದಕ್ಕೆ ವೇದಿಕೆ ಸಜ್ಜಾಗಿದೆಯಾ? ರಾಜಕೀಯ ವಿಶ್ಲೇಷಕರು ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಈಗಾಗಲೇ ಭವಿಷ್ಯ ನುಡಿತಾ ಇದ್ದಾರೆ. ಮಹಾರಾಷ್ಟ್ರ ಮಾದರಿ ಅಂದ್ರೆ ಏನು, ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅಂತ ನೆನಪು ಮಾಡ್ಕೊಳ್ಳಿ. ಅದನ್ನ ಮೆಗಾ ಆಪರೇಷನ್ ಅನ್ಬೇಕು, ಅಥವಾ ಬಿಜೆಪಿಯ ತಂತ್ರ ಅನ್ಬೇಕು, ಅಥವಾ NCP ಶಿವಸೇನೆಯ ಆಂತರಿಕ ಭಿನ್ನಮತದ ಲಾಭ ಬಿಜೆಪಿ ಪಟ್ಕೊಳ್ತು ಅನ್ಬೇಕು, ಗೊತ್ತಿಲ್ಲ. ಆದ್ರೆ ಅವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ 2 ಭಾಗವಾಗಿ ಏಕನಾಥ್ ಶಿಂದೆ ಬಿಜೆಪಿ ಜೊತೆ ಬಂದು ಸೇರ್ಕೊಂಡ್ರು. ಅದರ ಬೆನ್ನಲ್ಲೇ ಶರದ್ ಪವಾರ್ ಅವರ ವಿರುದ್ಧ ಸಿಡಿದೆದ್ದು ಹೊರಗೆ ಬಂದಂಥ ಅಜಿತ್ ಪವಾರ್ ಬಿಜೆಪಿ ಅಂಡ್ ಏಕನಾಥ್ ಶಿಂದೆಯ ಶಿವಸೇನೆ ಜೊತೆ ಕೈ ಜೋಡಿಸಿದ್ರು. ಮಹಾಯುತಿ ಮೈತ್ರಿಕೂಟ ಸ್ಥಾಪನೆ ಆಯಿತು. ಶಿಂದೆ CM ಆದ್ರು, ಬಿಜೆಪಿ ಮತ್ತು ಅಜಿತ್ ಬಣ ಸರ್ಕಾರದ ಭಾಗ ಆದ್ರು. ಉದ್ಧವ್ ಠಾಕ್ರೆ, ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಈ 3 ಅಘಾಡಿ ಮೈತ್ರಿಕೂಟ ತಗಡೆದ್ದು ಹೋಯಿತು. ಎಸ್, ಇದೇ ರೀತಿ ಕರ್ನಾಟಕದಲ್ಲಿ ಒಂದು ಹೊಸ ಸರ್ಕಾರ ರಚನೆ ಆಗತ್ತಾ? ಇದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಇಂಥ ಒಂದು ಮಹಾತಂತ್ರಕ್ಕೆ ಸಾರಥಿ ಯಾರು? ಈ ತಂತ್ರ ಹೆಣೆದಿರೋದು ಯಾರು? ರಾಜಕೀಯ ವಿಶ್ಲೇಷಕರ ಪ್ರಕಾರ ಎಕ್ಸಾಕ್ಟ್ಲಿ ಏನ್ ನಡೆಯುತ್ತೆ ಇಲ್ಲಿ?
ಡಿ ಕೆ ಶಿವಕುಮಾರ್ ಈಗಾಗಲೇ 30 ಶಾಸಕರನ್ನ ತಮ್ಮ ಜೇಬಲ್ಲಿ ಇಟ್ಕೊಂಡಿದ್ದಾರೆ. ಇದು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಸದನದಲ್ಲಿ ಹೇಳಿರುವಂತ ಮಾತಾಗಿರೋದ್ರಿಂದ ಇದರಲ್ಲಿ ಸೀಕ್ರೆಟ್ ಏನಿಲ್ಲ. ಆದ್ರೆ ಆ ಶಾಸಕರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಸೆಳೆದಿಟ್ಕೊಂಡಿರೋರ ಅಥವಾ ಕಾಂಗ್ರೆಸ್ ಅಲ್ಲಿರೋ ತಮ್ಮ ಬಣದ ಶಾಸಕರ? ಆ 30 ಮಂದಿ ಯಾರು ಅನ್ನೋದಷ್ಟೇ ಸದ್ಯಕ್ಕೆ ಸಸ್ಪೆನ್ಸ್. ಈ 30 ಶಾಸಕರನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರವನ್ನ ಬೀಳ್ಸೋಕ್ಕಾಗತ್ತಾ ಅಥವಾ ಮುಖ್ಯಮಂತ್ರಿ ಪಟ್ಟವನ್ನ ಕ್ಲೈಮ್ ಮಾಡೋದಕ್ಕಾಗತ್ತಾ? 30 ಮಂದಿ ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಡಿ ಕೆ ಶಿ ಹೊರಗೆ ಬಂದ್ರೆ ಸರ್ಕಾರ ಆ ಕ್ಷಣದಲ್ಲಿ ಉರುಳಿ ಬಿದ್ದೋಗುತ್ತೆ. ಯಾಕಂದ್ರೆ ಈಗಿರೋ ಕಾಂಗ್ರೆಸ್ ಸಂಖ್ಯಾಬಲ 139. ಡಿ ಕೆ ಶಿವಕುಮಾರ್ ಒಂದು ವೇಳೆ 30 ಶಾಸಕರ ಜೊತೆ ಹೊರಗೆ ಬಂದ್ರೆ ಸಿದ್ದು ಸರ್ಕಾರ 108ಕ್ಕೆ ಕುಸಿದು ಬೀಳುತ್ತೆ. ಬಹುಮತಕ್ಕೆ ಬೇಕಾಗಿರೋದು 113 ಸೀಟ್. ಸಿದ್ದರಾಮಯ್ಯ ಪರ ಬಿಜೆಪಿ ಅಥವಾ ಜೆಡಿಎಸ್ ಶಾಸಕರು ನಿಂತು ಸರ್ಕಾರವನ್ನ ಸೇವ್ ಮಾಡ್ತಾರಾ? ನೋವೇ, ಚಾನ್ಸೇ ಇಲ್ಲ. ಓಕೆ, ಸಿದ್ದರಾಮಯ್ಯ ಸರ್ಕಾರ ಒಂದು ವೇಳೆ ಬಿದ್ದು ಹೋದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಸಾಧ್ಯ ಆಗತ್ತಾ? ಎಸ್, ಖಂಡಿತ ಸಾಧ್ಯ ಆಗತ್ತೆ. ಬಿಜೆಪಿ 66, ಜೆಡಿಎಸ್ 18. ಇವರ ಜೊತೆ ಡಿ ಕೆ ಶಿ ಬಣದ 31 ಶಾಸಕರು ಸೇರಿದ್ರೆ ಒಟ್ಟು ಎಷ್ಟಾಗತ್ತೆ? 115. ಡಿ ಕೆ ಶಿವಕುಮಾರ್ ಈ ಲೆಕ್ಕಾಚಾರ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರವನ್ನ ಅಲ್ಲಾಡ್ಸೋದಕ್ಕೆ ರೆಡಿ ಆಗಿದಾರಾ? ಹೀಗಂತ ಒಂದು ಅನಾಲಿಸಿಸ್ ಹೇಳ್ತಾ ಇದೆ. ಆದರೆ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಜೆಡಿಎಸ್ ಅಷ್ಟು ಸುಲಭವಾಗಿ ಡಿ ಕೆ ಶಿ ಪರವಾಗಿ ನಿಲ್ಲೋದಿಲ್ಲ. ತಮ್ಮ ನಾಯಕ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬವನ್ನ ನಾಶ ಮಾಡಿದ್ದೇ ಡಿ ಕೆ ಶಿ ಅನ್ನೋ ಸಿಟ್ಟು ಜೆಡಿಎಸ್ನ ಕೆಲವು ಶಾಸಕರಲ್ಲಿ ಇದೆ. ಹಾಗೊಮ್ಮೆ ಜೆಡಿಎಸ್ನಿಂದ ಶಾಸಕರು ಬಂದರೂ ಕೂಡ 8ರಿಂದ 10 ಮಂದಿ ಬರಬಹುದು. ಅದೇ ರೀತಿ ಬಿಜೆಪಿಯಲ್ಲಿ ಕೂಡ ಈಗ 2 ಬಣ ಕಾಣ್ತಾ ಇದೆ. ಇಲ್ಲಿ ಯತ್ನಾಳ್ ಬಣ ಖಂಡಿತ ಡಿ ಕೆ ಶಿವಕುಮಾರ್ ಪ್ಲಾನ್ಗೆ ಸಾಥ್ ಕೊಡೋದಿಲ್ಲ. ಸೊ ಆಗ ಡಿ ಕೆ ಶಿಗೆ ಬಿಜೆಪಿಯಿಂದ ಸಿಗೋದು ಕೇವಲ 40ರಿಂದ 50 ಶಾಸಕರ ಸಪೋರ್ಟ್ ಮಾತ್ರ. ಹೀಗಿರುವಾಗ ಬಿಜೆಪಿ ಮತ್ತು ಜೆಡಿಎಸ್ ಬಲದೊಂದಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಖಂಡಿತ ಅಸಾಧ್ಯ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮಾಡಿರೋ ಮೆಗಾ ಪ್ಲಾನ್ ಏನು? ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸೀಟ್ ಗಳಿಸೋದಕ್ಕೆ ಮುಖ್ಯ ಕಾರಣನೇ ಡಿ ಕೆ ಶಿವಕುಮಾರ್. 136ರಲ್ಲಿ ಅತಿ ಹೆಚ್ಚು ಮಂದಿ ಡಿ ಕೆ ಶಿವಕುಮಾರ್ ಪರವೇ ಇದ್ದಾರೆ. ಯಾಕಂದ್ರೆ ಟಿಕೆಟ್ ಕೊಟ್ಟಿದೆ ಡಿ ಕೆ ಶಿ. ಈಗ ಓಪನ್ ಆಗಿ 2 ಬಣಗಳು ಅಂತ ಆದ್ರೆ ಡಿ ಕೆ ಶಿ ಬಣದಲ್ಲಿ ಕನಿಷ್ಠ ಅಂದ್ರೂ 80ರಿಂದ 90 ಮಂದಿ ಶಾಸಕರು ಬರುವಂತಹ ಸೂಚನೆ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಗತ್ಯ ಬೀಳೋದು ಕೇವಲ 30ರಿಂದ 40 ಶಾಸಕರು ಮಾತ್ರ. ಅದಿಷ್ಟು ಶಾಸಕರನ್ನ ಮಾತ್ರ ಈಗ ಡಿ ಕೆ ಶಿ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಕರ್ಕೊಂಡು ಬರೋಕೆ ತಯಾರಾಗಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಹೇಳಿರೋ ಪ್ರಕಾರ ಈಗಾಗಲೇ 30 ಶಾಸಕರು ಅವರ ಜೊತೆ ಇದ್ದಾರೆ. ದಟ್ ಮೀನ್ಸ್ ಮನಸ್ಸು ಮಾಡಿದ್ರೆ ಡಿ ಕೆ ಶಿ ಇವತ್ತೇ ಸಿಎಂ ಆಗಬಹುದು. ಆದರೆ ಡಿ ಕೆ ಶಿ ತಾವೇ ಹೇಳಿರೋ ಹಾಗೆ ಹೈಕಮಾಂಡ್ಗೆ ಗೌರವ ಕೊಟ್ಟು ಹೈಕಮಾಂಡ್ ಮಾಡಿರುವಂಥ ಪ್ರಾಮಿಸ್ ನಂಬಿಕೊಂಡು ಇನ್ನು 11 ತಿಂಗಳು ಕಾಯೋದಕ್ಕೆ ಒಪ್ಪಿದ್ದಾರೆ. ಆದರೆ ಕೊಟ್ಟ ಮಾತಿನ ಪ್ರಕಾರ 2.5 ವರ್ಷಕ್ಕೆ ಕುರ್ಚಿ ಬಿಟ್ಟು ಕೊಡದೆ ಹೋದ್ರೆ ತಾನು ಏನ್ ಮಾಡ್ತೀನಿ ಅಂತ ಈಗಾಗಲೇ ಡಿ ಕೆ ಶಿ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾರೆ. ಅವರ ಜ್ಯೋತಿಷಿ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋದಕ್ಕೆ ಸಿದ್ಧರಾಗೋದಕ್ಕೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಏನು ಹೇಳಿದಾನೋ ಸತ್ಯವನ್ನು ಹೇಳಿದ್ದಾನೆ ಅಷ್ಟೇ. ಅವನು ಹೇಳಿದಷ್ಟು ಸತ್ಯವಾದ ಮಾತೆ. ಈ ಸೂರ್ಯಚಂದ್ರರು ಉದಯವಾಗದಷ್ಟು ಸತ್ಯನೋ ಶಿವಕುಮಾರು ಶನಿ 11 ಮನೆ ಬಂದ ಕೂಡಲೇ ಮುಖ್ಯಮಂತ್ರಿಗಳು ಅಷ್ಟೇ ಸತ್ಯ ಅಂತ ಧಾರಾಳವಾಗಿ ನಿನ್ನ ಮುಂದೆ ದೇವ್ರ ಮುಂದೆ ಹೇಳ್ತಾ ಇದ್ದಾರೆ. ಸದನದಲ್ಲಿ ಡಿ ಕೆ ಶಿ ಇಂಡೈರೆಕ್ಟ್ ಆಗಿ ಧಮಕಿ ಹಾಕಿದ್ದು ಗೊತ್ತಲ್ವಾ? ಎಸ್.ಎಂ. ಕೃಷ್ಣ ಸಿಎಂ ಆಗೋ ಟೈಮಲ್ಲಿ ತಮ್ಮ ಹೆಸರು ಮಂತ್ರಿಮಂಡಲದ ಲಿಸ್ಟಲ್ಲಿ ಇರಲಿಲ್ಲ ಅಂತ ಡಿ ಕೆ ಶಿ ಏನ್ ಮಾಡಿದ್ರು ಹೇಳಿ? ಬಾಗಿಲು ಒದ್ದು ಹೋಗಿ ಆವಾಜ್ ಹಾಕಿದ್ರು, ತಮ್ಮ ಹೆಸರು ಸೇರಿಸಿ ಬಂದಿದ್ರು. ಹಾಗೇನೆ ಈಗಲೂ ದಂಡಂ ದಶಗುಣಂ ಅನ್ನೋದಕ್ಕೆ ಡಿ ಕೆ ಶಿ ಸಿದ್ಧರಾಗಿದ್ದಾರೆ. ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ. ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನ್ ಹಿಂಗೆ ರುದ್ರಾವತಾರ ಆಡ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾನೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯಿಸ್ ಹತ್ರ ನಿನ್ಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ. ತಿರ್ಗಾ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದ್ರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯ್ತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ
ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದೋ. ಮುಂದಿನ ನವೆಂಬರ್ ತನಕ ಸಿದ್ದರಾಮಯ್ಯ ಜೊತೆ ಬಂಡೆ ತರಹ ಇರ್ತಾರೆ. ಆ ನಂತರ ಬಂಡೆ ಸಿದ್ದರಾಮಯ್ಯವರನ್ನ ತಳ್ಳುತ್ತೆ. ಸಿದ್ದರಾಮಯ್ಯವರನ್ನ ಬೆಂಬಲಿಸೋ ಕೆಲವು ಶಾಸಕರನ್ನ ಸೈಡಿಗೆ ಹಾಕಿ ಡಿಕೆಶಿ ಸಿಎಂ ಆಗೋದಕ್ಕೆ ರೆಡಿ ಆಗ್ತಾರೆ. ಸಿದ್ದರಾಮಯ್ಯನವರೇ ಗೌರವಯುತವಾಗಿ ಬಿಟ್ಟುಕೊಟ್ಟು ಡಿಕೆಶಿಗೆ ಸಿಎಂ ಆಗೋ ಅವಕಾಶ ಕಲ್ಪಿಸಿದ್ರೆ ಫೈನ್. ಇಲ್ಲಾಂದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಸಿಎಂ ಆಗೋದಕ್ಕೆ ಡಿಕೆಶಿ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದಾರೆ. ಪ್ಲಾನ್ ಎ ವರ್ಕ್ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಯುತ್ತೆ. ಪ್ಲಾನ್ ಬಿ ಕಡೆಗೆ ಡಿಕೆಶಿ ಹೋದ್ರೆ ಕರ್ನಾಟಕ ಇನ್ನೊಂದು ಮಹಾರಾಷ್ಟ್ರ ಆಗತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋದಕ್ಕೆ ಮುನ್ನುಡಿಯನ್ನ ಡಿಕೆ ಶಿವಕುಮಾರ್ ಅವರೇ ಬರೀತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.